ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ಸ್ ಓರ್ ಮಾಡಾಕತ್ತೀನಿ. ಟೈಮ್ ಈಗ 6:30, ಪೋನಿ 7 ಗಂಟೆ ಆಗೈತಿ. ಮುಂಜಾನೆ ಪೈಪ್ ಜೋಡಿಸೋದೈತಿ ಇಲ್ಲ ಸ್ಪ್ರಿಂಕ್ಲರ್. ಮತ್ತು ಪೈಪ್ ಜೋಡಿಸಿ ಜಳಕ ಮಾಡಿ ಆಮ್ಯಾಗ ಅಡುಗೆ ಶುರು ಮಾಡೋದು ನೋಡ್ರಿ. ಎಲ್ಲ ಫಿಟ್ಟೆಲ್ಲ ಜೋಡ್ಸಾಕತ್ತಾರೆ. ಸರಿ ಬನ್ನಿ. ಇದನ್ನ ತೆಗಿಪ. ನೋಡೋಣ್ರಿ, ನಾ ಏನು ಹೇಳೋದಲ್ಲಿ ಹೆಂಗೆ ಜೋಡಿಸ್ತೀರಿ ಜೋಡಿಸ್ರಿ. ಈ ಕಾಡಿ ಇಡ್ರಿ, ಈ ಕಾಡಿ ಅಲ್ಲೇ ಅಲ್ಲೇ ಅಟ್ಟ. ನಾ ಹೇಳಾರ್ದ ಮಾಡ್ರಿ ನೋಡೋಣ ಕರೆಕ್ಟಾಗಿ. ಇನ್ನಾಟ್ ಮುಂದಕ್ಕೆ ಸರ್ಸ್ಕೋರಿ ಎಲ್ಲಪ್ಪ ನಿನ್ನ ಕಡೆ. ಅಷ್ಟ ಸ್ವಲ್ಪ ಸರ್ಸ್ರಿ ಅಲ್ಲೇ, ಅದಕ್ಕೇನು ಆಗೋದಿಲ್ಲ. ಅದೇ ಇನ್ನಟ್ ತಳಗ ಸರ್ಸ್ರಿ ಹೇಳ್ತೀನಿ. ಸಾಲಾಗ ಇಡ್ರಿ. ಹಾಂ ಅಷ್ಟ ಇಡ್ರಿ. ನಾ ಹೇಳಾರ್ದ ಮಾಡ್ರಿ ನೀವು ನೋಡೋಣ ಕರೆಕ್ಟಾಗಿ. ಅದನ್ನ ಹೇಳ್ತನಾಳ ಆದ್ರ ಮಗನ 40 ಫೂಟ್ ಹೆಂಗೆ ಹೊಡ್ಕೋತ ಮಗನ. ನೀವು ಹೆಂಗೆ ಐಡಿಯಾ ಮಾಡ್ತೀರಿ ಮಾಡ್ರಿ. ಹೊಂಟ್ಲು ತೆಗ್ಯಾಕ ಹೊಂಟ್ಲು ನೌಜಲ್ ತಕೋಬಾ ಎಲ್ಲಪ್ಪ ಇಟ್ಟಲ್. ಹೊಡೆದಲ್ಲಿ ಇಲ್ಲಿ ಉಳಿತೈತಿ ಮೂಲಿ. ಈ ಕಡೆ ಉಳಿತೈತಿ ಒಂದು ನೌಜಲ್. ಇದನ್ನ ತಕೋಬಾಪ ಅಲ್ಲಿ ಕ್ಯಾಪ್ ಹಾಕಿ. ಹಾಂ ಮಂದಿಗೆ ಮಾಡೋ ಇಲ್ಲ. ಚಾಲು ಮಾಡ್ಬಿಡ್ರಿ. ನಡಪ್ಪ ನಾ ಚಾಲು ಮಾಡ್ಬಿಡ್ತೀನಿ. ನೀನು ನಡ್ಕೊತಾವ ನಡ್ಕೊತಿಲ್ಲ. ಅಡ್ಡಾಡೋಮಿತಾವ ಎಲ್ಲಪ್ಪ. ಮುಂದೆ 4 ಕಪ್ ಕಡೆಗೆ ಹೋಗೋದು ಮಗ. ನಾನು ಸಾಲಿ ಬಿಟ್ಟೆ ಅಂದ್ರೆ ಹೊಲ್ದಾಗಿನ ತೆಗ್ದ ಮತ್ತೇನು ಯಾರು ದುಡ್ಡು ಹಾಕ್ಬೇಕು ನಿಮಗೆ? ಗಾಡಿ ಹೊಡ್ಯಾಕ ಹೋಗೋದನ? ಮುಂದಿನಗಾಲಿ ಎದ್ದದ ಬಿಡ್ತಾನೆ. ಎದ್ದದ ಕುಂದಿರ್ತೀನಿ. ಇಲ್ಲಿ ಆತ್ಲ ಮನೆ ಎಲ್ಲೇ ಇಲ್ಲಿ ಒದ್ದಾಡ್ತಲ್ಲ. ನಿಂದ್ರ ಒಂದು ಫೋಟೋ.
ಟೈಮ್ ಈಗ 9:30 ಆಗೈತಿ. ಬಾಂಡೆ ತಿಕ್ಕಿ ಹೋಗ್ಯಾನ ಟೋಗದ್ ಹಾಕಿ ಕಬ್ಬಿನೊಳಗೆ ಕಸ ತೆಗಿಯಕ್ ಹೋಗ್ಬೇಕ. ನಾಷ್ಟಾ ತೆಗೈತಿ. ಇವತ್ತು ಸಂಚೆನ ಕಸ ತೆಗಿದ್ ನೋಡ್ರಿ ಕಬ್ಬಿನೊಳಗೆ. ಅದೊಂದು 18 ಸಾಲ ಎಣ್ಣೆ ಹೊಡಿಸಲಾರ್ದ ಬಿಡ್ಸೇನ ಅಂತ ಅನ್ನಲ್ಲ, ಕಡ್ಲಿ ಹಾಕ್ದಲ್ಲಿ ಅದನ್ನ ತಕ್ಕೋಬೇಕೀಗ. ಮೊನ್ನೆ ನೀರು ಹಾಚ್ಕೊಂತ ಗೊಬ್ಬರ ಗೊಜ್ಜೆ ಇಲ್ಲ, ಹಂಗಾಗಿ ಅದ ಏನಕ್ಕೆ ಯಾಕಂದ್ರೆ ಎಲ್ಲ ಗೊಬ್ಬರ ಎಲ್ಲ ಕಸಕ್ಕೆ ತೊಗೊಂಡ್ಬಿಡ್ತೈತಿ. ಕೈ ಕಸ ತಕ್ಕೊಂಡೆ ಅಂದ್ರೆ ಚಿಂತಿಲ್ ನೋಡ್ರಿ. ಪಾಪ ನನ್ನ ಫ್ರೆಂಡ್ ಇಲ್ಲಿ ಮನೆಗೆ ಬರ್ತೇವೆ ಅಂತಂದ್ರ ಅವ್ನ ಕರ್ಕೊಂಬರೋರು ಒಂದು ಯಾರು ಇಲ್ಲ. ಕೆಲವೊಂದ್ಸಲ ಹಂಗ ಅನಿಸ್ತದೆ, ಅಯ್ಯೋ ಸ್ಕೂಟಿ ಹೊಡ್ಯಕ್ ಕಲ್ಕೋಬೇಕು, ಸ್ಕೂಟಿ ಹೊಡ್ಯಕ್ ಕಲ್ಕೊಂಡ್ರೆ ಸ್ಕೂಟಿ ತಗೊಳಕ್ ಬರ್ತೈತಿ ಅಂತೇಳಿ. ನಾನು ಭಾಳ ಲೇಜಿಗೆ ಯಾವ ವಿಷಯದೊಳಗೆ. ಉಳ್ಕೆ ವಿಷಯದಾಗ ಧೈರ್ಯ ಇದೀನಿ, ಕಾರ್ ಹೊಡಿದು ಸ್ಕೂಟಿ ಕಲ್ಕೊಳಕ್ ಭಾಳ ಹೆದರಿಕೆ ಆಕೈತಿ ನನಗೆ. ಅಕಸ್ಮಾತ್ ಏನಾದ್ರು ಕಲ್ಕೊಳಕ್ ಮುಂದೆ ಕೈನ ಕಾಲರ ಮುರಿತಂದ್ರೆ ಏನ್ ಮಾಡೋದು ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಬಟ್ ಹೆದರಿಕೆ ಬರ್ತೈತಿ. ಅವ್ರ ಅತ್ತಿಯಾರ ಮತ್ತು ಅವ್ರು ಬರ್ತೇನೆ ಅಂತಂದ್ರ ನಮ್ಮ ಮನೆಯವರು ಜಮಖಂಡಿಗೆ ಹೋಗ್ಯಾರ ಮುಂಜಾನೆಯಾಗ. ಮೊನ್ನೆ ಅದು ಮಂಗಲಸೂತ್ರ ತೊಗೊಂಬಂದಿದ್ರ ಅಂತಂದಿಲ್ಲ, ಅದು ಸ್ವಲ್ಪ ರೊಕ್ಕ ಕಡಿಮೆಯಾಗಿ ಉದ್ರಿ ಹೇಳಿ ಬಂದಿದ್ರಂತ. ಹಂಗಾಗಿ ಇವತ್ತು ಇಸ್ಕೊಂಡು ಹೋಗಿ ಕೊಟ್ಟು ಬರ್ತೇನೆ ಅಂತ ಹೇಳಿ ಹೋಗ್ಯಾರ. ಅವ್ರ ಪಾಪ ಬರ್ತೇನೆ ಅಂತಂದ್ರೆ ಗಾಡಿ ಅನುಕೂಲನ ಇಲ್ಲ. ನಮ್ಮೂರಿಗೆ ಯಾರು ಬರ್ಬೇಕಂದ್ರೆ ನಡ್ಕೊಂತ ಬರ್ಬೇಕು, ಇಲ್ಲ ಅಂದ್ರೆ ಆಪ್ಷನ್ ಇಲ್ಲ. ಯಾರ ಮನೆಗೆ ಬರ್ತಿರ್ತಾರಲ್ಲ ಅವ್ರವ್ರು ಕರ್ಕೊಂಡ್ ಬರ್ಬೇಕು. ಇವೆರಡು ಆಪ್ಷನ್ ಬಿಟ್ರೆ ಗಾಡಿನ ಇಲ್ಲ. ಪಾಪ ಬೇಜಾರಾಗ್ತದೆ ಅವ್ರಿಗೆ. ನಾಗ ಥಂಡಿಯಪ್ಪ, ಥಂಡಿ ಎಷ್ಟೇ ಅಂದ್ರೆ ಭಾಳ ಥಂಡಿ ಐತಿ. ಗಾಳಿ ಆಡೋ ಮನೆ ಬೀಸ್ತತ್ ನೋಡ್ರಿ. ಬಿಸಿಲಿದ್ದಾಗ ಬಿಸಿಲು ಅನಿಸ್ತೈತಿ, ಬಟ್ ಗಾಳಿ ಬೀಸ್ತಿರ್ತೈತಿ. ಅಷ್ಟೊಂದು ಬಿಸಿಲು ಅಂತ ಅನ್ಸಂಗಿಲ್ಲ. ಈ ಥಂಡಿನ ಭಾಳ. ಸೈಕ್ಲೋನ್ ಯಾವ ಮುಗಿತೈತೆ ಗೊತ್ತಿಲ್ಲ. ನಮ್ಮ ಹೊಲಕ್ಕೆ ಮಳೆ ಬೇಕಾ, ಸ್ಪ್ರಿಂಕ್ಲರ್ ಹೆಚ್ಚು ಇಲ್ಲಿ ಕಾಣಿಸ್ತೈತಿಲ್ಲ. ಮುಂಜಾನೆ ಜೋಶಿದೆಯಲ್ಲ ಚಾಲೋ ಐತೆ, 12 ಗಂಟೆಗೆ ಬಂದ್ ಮಾಡ್ಬೇಕು ಅದನ್ನ. ಕೈ ಚಾಕು ಬೇಕು ಕೈಗೆ. ಮನೆ ಕೆಲಸ, ಹೊಲದ ಕೆಲಸ. ನಂದು ಈಗ ಕೆಲಸ ಆತ. ನಾನು ಕಸ ತೆಗಿ ಹೋಗ್ತೀನಿ. ನನ್ನ ಜೊತೆ ನಮ್ಮ ಬಳ್ಳಿ ಇನ್ನೂ ಕರ್ಕೊಂಡು ಹೋಗ್ತೀನಿ ನೋಡ್ರಿ. ಯಾಕಂದ್ರೆ ಅದು ಮನ್ಯಾಗ ಒಂದು ಹಾಕೈತಿಲ್ಲ ಮತ್ತು ಉದುರ್ತೈತೆ ಅಂಥೇಳಿ ಚೆನ್ನಾಗಿ ಗಾಳಿ ಬೀಸಾಗತೈತೆ. ಅದಕ್ಕೆ ತಲೆ ಕ್ಯಾಪ್ ಹಾಕ್ಕೊಂಡೀನಿ. ಹಂಗೆ ಹಾಕೋಬೇಕಿತ್ತ ಕಬ್ಬು ಸಣ್ಣ ಇದೆಲ್ಲ, ಹಾಗಾಗಿ ಹಂಗೆ ಹಾಕೊಂಡ್ರೆ ನಡಿತೈತಿ, ಹಾಕೊಲಿಲ್ಲ ಅಂದ್ರೆ ನಡಿತೈತಿ. ಬರ್ರಿ ಕಸ ತೆಗಿಯಕ್ಕೆ ಹೋಗೋಣಂತ. ನಾನು ಕಸ ತೆಗಿತೀನಿ, ನಾ ಕಸ ಹೆಂಗೆ ತೆಗಿತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಸ ಭಾಳ ಅಂದ್ರೆ ಭಾಳ ಐತಿಪ್ಪ. ಓ ಸೂರ್ಯ ಕನ್ಸಕತ್ತಪ್ಪ, ಬಿಸಿಲು ಬೀಳಾಕತ್ತ. ಅಲ್ಲಿ ಕರಂಜಿ ಹೊಡ್ಯಾಕತ್ತೈತಿ. ಹೆಬ್ಬದಕ್ಕೈತಂತಂದ್ರೆ ನಮ್ಮ ಮನೆಯವ್ರ ಹೆಬ್ಬತ್ತಂದ್ರೆ ಮೊದಲೈತಂತ ರಾಡಿ ನೋಡ್ರಿ. ಯಾವುದಂದ್ರೆ ಆ ಕಡೆಯಿಂದ ತಗೊಂತ ಬರ್ತೀವಿ. ಕರೆಕ್ಟ್ 16 ಸಾಲ ಅಷ್ಟೇ ಅದಾವ. ಈ ಕಡೆಯಿಂದ ತಗೊಂಡು ನಮ್ಮ ಗೌರಿ ಮೇವನು ಹಾಕೈತಿ. ನನ್ನ ಕಸ ಅಯ್ಯೋ ಮೊದಲಾಕೈತಿ. ಇನ್ನೆಲ್ಲ ಪೂರ್ತಿ ಮಾಡಾಕಿತ್ತಲ್ಲ, ಹೊರ್ಕೋತಿದ್ದು ಊರು ಮನೆಗಳು ಅನಾಹುತ. ಈಗ ಕಸ ತೆಗಿಯೋಣಂತೆ. ಬಿಸಿಲೆಲ್ಲ ಬಿತ್ತು, ಸಿಕ್ಕಾಪಡಿ ಗಾಳಿ ಬಿಸಾಗತೈತಿ. ಏಯ್ ಸೆಲ್ಫಿ ಸ್ಟಿಕ್ನಾಗ ಫೋನ್ ಇಲ್ಲಿ ಹಾಕಿಟ್ಟೇನಿ. ನಮ್ಮ ಬೆಕ್ಕ ಕೆಡಿತೈತಿ ಏನು ಮಾಡ್ತೈತಿ ಗೊತ್ತಿಲ್ಲ.
ಅದಕ್ಕೆ ಕಿತ್ತಿತ್ತದ ಪ್ಯೋಕಿ ಕಚ್ಚಿನ ಅದಕ್ಕೆ ಆದರೂ ಹಿಂಗೆ ಆಕೈತದ ಕಾಳು ಭಾಳ ಐತಿ ಮನ್ಯಾಗ ಒದರ್ತಂತೇಳಿ ಇಲ್ಲಿ ಕರ್ಕೊಂಬಂದ್ರಿ ಇಲ್ಲಿ ಆಟ ಹಚ್ಚಾಕತ್ ನೋಡ್ರಿ ಅದು ಅಂದ್ರೆ ಹೊರಗಡೆನೂ ನಾವು ಎಲ್ಲಾರು ಹಿಂಗೆ ಹೋದಾಗ ಹೊರಗಡೆನೂ ರೂಢಿಯಾಗಿ ಹೊರಗೆ ಇಲಿ ಪಲಿ ಹಿಡ್ಕೊಂಡು ಅಂತೇಳಿ ನನ್ನ ಫೋನು ನನ್ನ ಸೆಲ್ಫಿ ಸ್ಟಿಕ್ ಕೂಡ ಹಾಳಾಗಿ ಹೋಗ್ತೈತಿ ನನ್ನ ಕಸ ತೆಗಿತೀನಿ ಎಷ್ಟು ಸಲ ಕಸ ತೆಗಿತೀನಿ ಅಂತೇಳಿ ಆಮ್ಯಾಗ ಹೇಳ್ತೀನಿ ಈಗ ಸದ್ಯಕ್ಕೆ ಹೆಂಗೈತೆ ನೋಡ್ರಿ ಕಸ ಕಾಣಿಸ್ತೈತಿಲ್ಲ ಆಫ್ಟರ್ ಬಿಫೋರ್ ಹೆಂಗೆ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ತೋರಿಸ್ತೀನಿ ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ ಟೈಮ್ ಈಗ 1 ಗಂಟೆ ಆಯ್ತು ಈಗ ಕಸ ತಗೊಂಡು ಬಂದೆ ನೀರು ಒದರ್ಕಿಲ್ಲ ನಾನು ಸಿಕ್ಕಾಬಿಡಿ ನೀರಡಕ್ಕಾಗ್ಬಿಟ್ಟಿತ್ತು ಭಾಳ ಕಸ ತೆಗಿಯಕ್ಕಾಗಲಿಲ್ಲ ಯಾಕಂದ್ರೆ ಕಸ ಭಾಳ ಐತಲ್ಲ 4 ಸಾಲ ಅಷ್ಟೇ ತೆಗೆದೆ ನೋಡ್ರಿ ನಾನು 4 ಸಾಲ ಅಥವಾ 6 ಸಾಲ ಅಂತ ಅನಿಸ್ತದೆ ನೋಡ್ರಿ ನನ್ನ ಫೋನ್ ಕರೆಕ್ಟಾಗಿ ಟೈಮಿಗೆ ಕೈ ಕೊಡ್ಬೇಕು ಬೆಕ್ಕು ಅದು ಬೆಕ್ಕಲ್ಲಿ ನಿಂದಿರ್ಲಿಲ್ಲ ಭಾಳನೇ ಭಾಳ ಒದ್ರಾಕತ್ತ ಅದಕ್ಕೆ ಬಂದು ಮನೆಗೆ ಬಿಟ್ಟು ಹೋದ್ನೆ ಅದನ್ನು ಈಗ ನನ್ನ ಧ್ವನಿ ಕೇಳಿ ಮತ್ತೆ ಒದ್ರಾಕತ್ತೈತಿ ಇವತ್ತಿನ ರೂಟೀನ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಟಿಕೆಟ್ ಹೋಗ್ಬೇಕು ಯಾಕೋ ಬ್ರೀತ್ ಈಚೆಗಡೆ ತಲೆನೋ ಶುರು ಆಗ್ಬಿಟ್ಟೈತಿ ಅದಕ್ಕೋಸ್ಕರ ನೀರಡಕ್ಕೂ ಆಗಿತ್ತು ಅದಕ್ಕೋಸ್ಕರ ಮನೆಗೆ ಬಂದೆ ನಾನು ಈ ಟಿಟ್ಟಲ್ಲಿ ನನ್ನ ಫೋನ್ ಬೀಳ್ತೈತಿ ಸೆಲ್ಫಿ ಸ್ಟಿಕ್ಕಿನ ಸಲುವಾಗಿ ಅದು ಫೋನು ಹಾಳಾಕೈತಿ ಸೆಲ್ಫಿ ಸ್ಟಿಕ್ಕು ಹಾಳಾಗ್ತೈತಿ ಬಂತು 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 ಓಯ್ ಏನು ಮಾಡಿದಿ ಇಷ್ಟೊತ್ತನ ಹಾಂ ಏನು ಮಾಡಿದಿ ಕಾಲು ತಗೊಂಡಿಲ್ಲ ನಾನು ನೀರಡಕ್ಕಾಗಿತ್ತಲ್ಲ ಮುಖ ಒಂದು ತಗೊಂಡ ಕರೆಂಟ್ ಅದ ಹಿಂಗೆ ಬಿದ್ದ ನನ್ನ ಫೋನ್ ಹಿಂಗೆ ಆಗ್ಬಿಡ್ತು ಮಧ್ಯಾಹ್ನ ಊಟ ಏನು ಮಾಡೋಂಗಿಲ್ಲ ಯಾಕೋ ಸಣ್ಣ ಆಗೋದು ಬಿಟ್ಟೈತೆ ಯಾಕಂತ ಗೊತ್ತಿಲ್ಲ
ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಟೈಮ್ ಈಗ 5 ಗಂಟೆ ಆಗೈತಿ. ನಮ್ಮ ಮನೆಯವರ ಜಮಖಂಡಿಗೆ ಹೋಗಿ ದವಾಖಾನೆ ತೋರಿಸ್ಕೊಂಡ ಬಾ ಅಂತ ಹೇಳಿದ್ನಿ. ಏನೇನು ಮಾಡ್ಯಾರ ಗೊತ್ತಿಲ್ಲ. ಬಂದ್ರಿ ಈಗ ಯಾಕೋ ಗಾಡಿಯಲ್ಲೇ ತರಬಿದ್ರ. ನಾನು ಕಸ ತೆಗಿಯಾಕತ್ತೀನಿ ನೋಡ್ರಿ. ಸೂರ್ಯ ಚಂದಪ್ಪ ಅಲ್ಲದನ. ಸೂರ್ಯ ಅಂತೂ ಸೂರ್ಯಾಸ್ತ ಆಗ್ಯಾನ. ಕೆಂಪಿಗೆ ಅಷ್ಟ ಕಾಣಿಸ್ತೈತಿ. ಮಾಡ ಅಷ್ಟು ಬಿಟ್ರೆ ಮತ್ತೇನಿಲ್ಲ. ನೀ 2ಕ್ಕೆ ಆಗೈತಿ. ಯಪ್ಪ ಎಷ್ಟು ಗಂಟೆಗೆ? 4 ಗಂಟೆಗೆ ಬಂದೇನಿ ರೀ. 4 ಗಂಟೆಗೆ ಬಂದ್ರೆ ಬರೀ 2 ಸಾಲ. ಅದು ಟೈಮ್ ಎಷ್ಟಾಯ್ತು ನೋಡ್ತೀನಿ ರೀ. ಟೈಮ್ ಕರೆಕ್ಟ್ 6 ಗಂಟೆನೂ 10 ನಿಮಿಷ ಆಯ್ತು. 6 ಗಂಟೆ 10 ನಿಮಿಷಕ್ಕೆ 2 ಸಾಲ ಮುಟ್ಟಿದ್ವು ನೋಡ್ರಿ. ಅಷ್ಟು ಕಸ ಆಗ್ಬಿಟ್ಟ ಇವು. ಮತ್ತು ಇನ್ನೂ ಪೂರ್ತಿ ತೆಗ್ದಿಲ್ಲ ನಾ. ಅಲ್ಲಿನೂ ಎಷ್ಟು ಒಂದು 3 ಮಾರು ಹಂಗೈತಿ. ನಮ್ಮ ಮನೆಯವ್ರು ಬಾಬಾ ಅಂತಂದ್ರೆ ಇವು 2 ಸಾಲ ಮುಟ್ಸಿ ಹೋದ್ರಾತಂಥೇಳಿ ಬಿಟ್ಟೇನಿ. ಕಡ್ಲಿಗೆ ಚಂದ ಕಾಣಿಸಾಗತೈತಿ. ಕಸ ತೆಗೆದ್ನಿಲ್ಲ. ಇನ್ನು ಕೋಳಿ ಏನು ಮಾಡ್ತಾವೋ ಗೊತ್ತಿಲ್ಲ. ಅಲ್ಲಿ ಆ ಕಡೆ ಅಲ್ಲಿನೂ ಹುಲ್ಲು ಐತಿ. ಏಕ ಅದು ಹೋಗಂಗಿಲ್ಲ. ಮತ್ತೆ ಹೊಳೆ ಚಿಗಿ ಆಗತ್ತದ. ಏನು ಅಂತಾರಲ್ಲ ಅದಕ್ಕೆ? ಚಿಂಪ್ಕ್ಯಾನ್ ಹುಲ್ಲಲ್ಲ, ಏನಂತಾರಲ್ಲ ಅದಕ್ಕೆ? ಓಕೆತಿ. ಕಡ್ಲೆ ಎಷ್ಟು ಚಂದ ಕಾಣಿಸಾಕತ್ ನೋಡೀಗ. ಅದಿಲ್ಲ ಎಣ್ಣೆ ಚೆರ್ದಂಗೆ ಅದು ಮಾಡ್ತೀಯಲ್ಲ. ಮತ್ತು ಎಣ್ಣೆ ಹೊಡಿಬೇಡ. ಇವತ್ತು ಎಷ್ಟು ಸಾಲ ಕಸ ತೆಗೆದ್ನಿ ಹೇಳಿ ನಾನು? ಮಧ್ಯಾಹ್ನ 1 ಗಂಟೆಗೆ ತಲೆ ಸಿಡಿದು ಹೋಗೋಷ್ಟು ತಲೆ ಹೊಡ್ಯಾಕತ್ತು. ಹೋಗಿ ಸುಮ್ಮನೆ ಮಕ್ಕೊಂಬಿಟ್ನಿ. ಮಕ್ಕೊಂದು ಹೊಳೆ 3 ಗಂಟೆಯಿಂದ 4 ಗಂಟೆಗೆ ಒಂದು ಕ್ಲಾಸ್ ಇತ್ತು. ಅದನ್ನು ಮುಗಿಸ್ಕೊಂಡು 4 ಗಂಟೆಗೆ ಬಂದೆ. ಊಟನೂ ಮಾಡಲಿಲ್ಲ ಮಧ್ಯಾಹ್ನ. ಅಷ್ಟು. ವಾವ್ ಎಷ್ಟು ಚಂದ ಕಾಣಿಸಾಕತ್ತೇವಿ ಗಂಡ ಹೆಂಡತಿ. ಸೂರ್ಯಾಸ್ತ ಆಗತ್ತಾನಲ್ಲ, ಹಾಗೆ ಸೂರ್ಯ ನಿದಕ್ಕೆ ನೋಡ್ರಿ. ಅದು ಎಷ್ಟು ಚಂದ ಕಾಣಿಸಾಕತ್ತೀವಿ ನಾವು. ಹಿಂಗೆ ಈ ಕಡೆ ತೋರಿಸಿದ್ರೆ ಕಾಣಿಸಂಗಿಲ್ಲ ಸೂರ್ಯ. 6 ಗಂಟೆನೂ 10 ನಿಮಿಷದ ಮ್ಯಾಗ ಆತು ಈಗ. ಮತ್ತು ಇನ್ನು ಎಷ್ಟಂದ್ರೆ 11 ಸಾಲ 11 ಸಾಲ ಅಲ್ಲಿ ಕಸ ಇದನ್ನು ಮಾಡಿಲ್ಲ. ನಾವು ಭಾಳ ಖುಷಿಪಟ್ನಂದ್ರೆ ತಡ್ಕೊಳಕ್ಕೆ ಆಗಂಗಿಲ್ಲ. ಇದು ಭಾಳ ಬೇಜಾರು ಆತಂದ್ರೂ ತಡ್ಕೊಳಕ್ಕೆ ಆಗಂಗಿಲ್ಲ. ತಲೆನೂ ಶುರು ಆಗ್ಬಿಡ್ತೈತಿ. ನನ್ನ ಫ್ರೆಂಡ್ ಕಾಲ್ ಮಾಡಿದ. ಕೂಡ ಮಾತಾಡ್ಕೊಂತ ಕಸ ತೆಗೆದ್ನಿ. ಮತ್ತೊಂದಿಷ್ಟು ಟೈಮ್ ಪಾಸ್. ಇಲ್ಲ ಹೊಲದಾಗ ಇವತ್ತು ಬಿಸಿಲೇನು ಭಾಳ ಬೀಳಲಿಲ್ಲ. ಮಾಡನ ಇತ್ತು. ಮುಂಜಾನೆ ಗಟ್ಟಿ ಟಪ್ಪಿಗೆ ಹಾಕ್ಕೊಂಡು ಟಪ್ಪಿಗೆ ಅಂತೇನೋ ಟಪ್ಪಿಗೆ ಹಾಕ್ಕೊಂಡು ಕಸ ತೆಗೆದ್ನಿ. ಹಂಗೆ ತೆಗ್ದಿದ್ರಿ ಇದು ಎಷ್ಟಂದ್ರೆ ಒಂದು 10 ಸಾಲ ಆಕ್ಕಿತ್ತಿದೆ ಹಂಗೆ ಕಸ ತೆಗೆದಿದ್ನಿ ಅಂದ್ರೆ. ಮಧ್ಯಾಹ್ನ ತಲೆ ಭಾಳ ನುಸಾಗತ್ತಂತೇಳಿ ಹೋದ್ನಿ. ಆಕ್ಕೈತಿ. ನಾಳೆ ಮುಂಜಾನೆಗಿಂತ ತೆಗೆದ್ನಿ ಅಂದ್ರೆ ನಾನು ಕೆಲಸ ಮಾಡಾಕತ್ನಿ ಅಂದ್ರೆ ಏನೋ ನನ್ನ ಮುಂದೆ ದೊಡ್ಡದಲ್ರಿ ಅದು. ಯಾಡಾಳು ಮಾಡೋಷ್ಟು ಕೆಲಸ ಒಬ್ಬಾಕೆ ಮಾಡ್ತಿದ್ನಿ ನಾನು ಮೊದಲು. ಹಂಗೆ ಸ್ಲಿಮ್ ಇದ್ನಿ, ಚಂದ ಇದ್ನಿ, ತೆಳ್ಳಗೆ ಬಳ್ಳಿಗತೆ. ಈ ಕುಂಬಳಕಾಯಿ ಗತೆ ಮೊದಲು ಸೌತೆಕಾಯಿ ಗತೆ ಇದ್ನಿ, ಕುಂಬಳಕಾಯಿ ಗತೆ ಆಗೀನಿ ಹೊಲ್ದಾಗ ಕೆಲಸ ಮಾಡೋದು ಬಿಟ್ಟು. ಕಸ ಕುಡ್ಸಿ ಕೃಷ್ಣಿ ಸುಳ್ಕರ್ನ. ನಾ ಇಷ್ಟೊತ್ತನ ಏನು ಮಾತಾಡೀನಿ? ನಾ ವಿಡಿಯೋ ಬಂದ್ ಮಾಡಿ ಮಾತಾಡಕತ್ತಾನೆ. ಏನು ಮಾತಾಡಿದ್ನಿ ಹಿಂಗೆ? ಇನ್ನು ಕೈಕಾಲು ಮುಖ ತಕ್ಕೊಂಡು ಬಿಸಿ ಚಪಾತಿ ಪಲ್ಯ ಏನು ಮಾಡ್ಬೇಕು. ಇವತ್ತು ತತ್ತಿ ತಗೊಂಡಿಲ್ಲ ನಾನು. ಈಗೇನು ಕೈ ಹಾಕೋದು ಬೇಡ, ಹುಳ ಪಡಿತಿ ಎದ್ರಿಗೆ ಬರ್ತೈತಿ. ಕೈಕಾಲು ಮುಖ ತಕ್ಕೊಂಡು ದೀಪ ಹಚ್ಚಿ. ನಾನಿವತ್ತು ಒಲಿ ಮ್ಯಾಗನ ಅಡುಗೆ ಮಾಡೀನಿ. ಸಂಜೆನ ಕಸ ತೆಗೆದ್ನೆಲ್ಲ ನಡ ಹೊಡ್ಯಾಕತ್ ಬಿಟ್ಟೈತಿ. ನಾನು ಇಲ್ಲೇ ಮಾಡೀನಿ. ಈಗ ಸಾರು ಕಸಕ್ಕಿಟ್ಟೇನಿ. ಸಾರು ಅಂತಂದ್ರೆ ಬ್ಯಾಳೆ ಕಡಲೆಬೇಳೆನ ಕುದಿಸಿ ಅದ್ರದ್ದು ಕಟ್ಟಿನ ತೆಗಿತೀವಲ್ಲ ಅದ್ರದ್ದು ಸಾರು. ಕಟ್ಟಿನ ಸಾರು ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಕಡೆ. ಅಂದರೂ ಅದೊಂದು ಸ್ಪೆಷಲ್. ಯಾವುದೋ ಒಂದು ಹಬ್ಬ ಅಮಾವಾಸ್ಯೆ ಬಂದ್ರೂ ನಾವು ಬ್ಯಾಳೆಗೆ ಹಾಕಿದ್ದೊಂದು ಕಟ್ಟಿನ ಸಾರು ಮಾಡಲಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಅಂತಲೇ ಅನಿಸ್ಕೊಳಂಗಿಲ್ಲ. ಹಾಗಾಗಿ ಕಟ್ಟಿನ ಸಾರು ಮಾಡೇನಿ. ಚಪಾತಿ ಏನು ಮಾಡಲಿಲ್ಲ. ಚಪಾತಿ ಮಾಡ್ಬೇಕಂತ ಅಂದ್ಕೊಂಡೆ. ನಮ್ಮ ಮನೆಯವರು ಬೇಡ ಅಂತಂದ್ರೆ. ಇವತ್ತು ಬುಧವಾರ ಅಲ್ಲ, ಬುಧವಾರ ಸಂತೆ ಕಾಯಿಪಲ್ಲೆ ಏನೇನು ತೊಗೊಂಬಂದ ಪಾಪ ಅವರ ತೆಗೆದಿಟ್ಟಾರ. ನಮ್ಮ ಕಸ ತೆಗಿಯಾಗತ್ತಿದ್ನಲ್ಲ, ಹಾಗಾಗಿ ಸದ್ಯಕ್ಕೆ ಸಾರು ಕುದಿಬೇಕು. ಸಾರು ಜಾಸ್ತಿನೇ ಮಾಡೀನಿ. ನಮ್ಮ ಪಪ್ಪಿಗೆ ಬೇಕಂತೇಳಿ ಮಸ್ತಾಗಿತ್ತು ಸಾರು. ಸಾರಥಿ ಮಾಡೋದು ಏನೂ ಶೇರ್ ಮಾಡ್ಕೊಳ್ಳಿಲ್ಲ. ಈಗ ಸದ್ಯಕ್ಕೆ ಅದು ಕುದಿಬೇಕು. ಅದು ಕುದಿಯೋವರೆಗೂ ಅಂಥೇಳಿ ವೆಯ್ಟ್ ಮಾಡಾಗದೆ ನಾನು. ಅದಕ್ಕೆ ನಂತರ ಅನ್ನ ಸಾರು ಅಷ್ಟು ಸಿಂಪಲ್ಲಾಗಿ ಊಟ ಮಾಡ್ತೇವೆ. ಚುಮ್ಮರಿ ತಿಂದೇವಿ. ಚುಮ್ಮರಿ ಜಿಲೇಬಿ ಐತಿ. ಹಾಗಾಗಿ ಜಾಸ್ತಿ ಹೆವಿ ಊಟ ಅಂತೇನಿಲ್ಲ.
ಭಾಳ ದಿನಕ್ಕೆ ಹೊಲ್ದಾಗ ಕೆಲಸ ಮಾಡಿದೆ ಅಂದ್ರೆ ಅದು ಬ್ಯಾಕ್ ಪೇನ್ ಶುರು ಆಗ್ಬಿಡ್ತೈತಿ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಮ್ಮ ಮನೆಯವರ ಕಾಲು ನೋವಿದೆ ಅಂತ ಹೇಳಿಲ್ಲ, ತೋರಿಸ್ಕೊಂಬಂದಾರ. ನರ ಏನೋ ಅದು ಕಾಲು ಚಳಕಂದಿತ್ತಲ್ಲ, ನರ ಏನೋ ತೊಡಕ್ ಬಿದ್ದಾವ ಅಂತಂದ್ರಂತ ಅಲ್ಲಿ ಲೋಕಾಪುರದಾಗ. ಎಲಬು ಕೀಲುಬು ಸಾರಿ ಅದನ್ನಕ್ಕೆ ಬರಲ್ತ. ಡಾಕ್ಟರ್ ಇರ್ತಾರಲ್ಲ, ಸ್ಪೆಷಲ್ ಡಾಕ್ಟರ್, ಅವ್ರ ಹತ್ರ ತೋರಿಸ್ಕೊಂಡು ಬಂದಾರ. ಸದ್ಯಕ್ಕೆ ಊಟ ಮಾಡಿ ನಾನು ಎಡಿಟಿಂಗ್ ಮಾಡ್ಕೋಬೇಕು. ಕರೆಂಟ್ ಒಂದು 9 ಗಂಟೆಗೆ ಬಂದಾವ. ನಿನ್ನೆಲ್ಲ ನೀರೆಲ್ಲ ಹಿಡ್ದೇನಿ, ಒಳಗೆ ನೀರು ಅದಾವು. ಹೊರಗಿನ ಬ್ಯಾರಲೆಟ್ ಒಗ್ಯಾನ ತೆಗೆದಿರ್ತೀವಿಲ್ಲ, ಹಾಗಾಗಿ ಬ್ಯಾರಲೆಟ್ ತುಂಬಿಸ್ಬೇಕು. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ನೋಡ್ತೀರಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿರಿ. ಮತ್ತು ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿಪ್ಪ. ಫ್ರೀ ಇದ್ದಾಗ ಅದಷ್ಟು ವಿಡಿಯೋ ನೋಡಿ ವ್ಯೂಸ್ ಕೊಡ್ರಿ ಪ್ಲೀಸ್. ಯಾವಾಗ ಕುದಿತೈತೆ ಅಂತ ವೆಯ್ಟ್ ಮಾಡಾಕತ್ತೀನಿ. ಯಾಕಂದ್ರೆ ಹೊಲ್ದಾಗ ಕೆಲಸ ಮಾಡಿದೆ ಅಂದ್ರೆ ಬೇಸರ ಬಿಟ್ಟಿರ್ತೈತಿ. ಯಾವಾಗ ನೆಲ ಸಿಕ್ಕಿತ್ತ, ಯಾವಾಗ ಆರಾಮ್ಸೆ ಮಕ್ಕೊಂಡೆ ಅಂತ ಅನಿಸ್ತೈತಿ. ಅದ್ರ ಹೊಲ್ದಾಗ ಕೆಲಸ ಮಾಡಿದ್ರೆ ಅಂದ್ರೆ ಮೈಂಡ್ ಫ್ರೆಶ್ ಇರ್ತೈತಿ, ಟೆನ್ಷನ್ ಕಡಿಮೆ, ಖುಷಿ ಜಾಸ್ತಿ. ನೋಡ್ರಿ ನಮ್ಮ ಯಜಮಾನ್ರು ಟಿ ನೋಡ್ಕೊಂತ ಕುಂತಾರು. ರಿಚಾರ್ಜ್ ಈಗಷ್ಟನ್ನು ಮಾಡ್ಸೀವಿ ನಾವು, ಇನ್ನು 1 ಮಂತ್ ಆಗಿಲ್ಲ ಅಂತ ಅನಿಸ್ತೈತಿ. ಮೊದಲು ರಿಚಾರ್ಜ ಮಾಡ್ಸಿರ್ಕಿಲ್ಲ, ಯಾವಾಗಲೂ ಅದ್ರ ಟಿ ವಿ ನೋಡಿದ್ರೆ ಅದಂತೇಳಿ ನಾನು ಮತ್ತೆ ಆಮೇಲೆ ಸಿಗ್ತೇನೆ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ. ಸಾರ ರೆಡಿ ಆಯ್ತು. ಕಟ್ಗೆ ನೀರು ಹಾಕಿ ನಾನು ಕಟ್ಗೆ ಆರಿಸೀನಿ. ಸೈಡ್ ನೋಡ್ರಿ, ಹಿಂಗೆ ಎಣ್ಣೆ ಬಿಡ್ಬೇಕು. ಎಣ್ಣೆ ಬಿಟ್ರೆ ಮಸ್ತಾಗಿರ್ತೈತಿ. ಬರೀ ಊಟ ಮಾಡೋಣಂತ. ರಾತ್ರಿ ಊಟದ ಸಿಂಪಲ್ ಊಟ ನೋಡ್ರಿ, ಸಿಂಪಲ್ ಅಡುಗೆ, ಸಿಂಪಲ್ ಊಟ. ಬರ್ರಿ ನಮ್ಮ ಯಜಮಾನ್ರಿಗೆ ಊಟ ಕೊಡೋಣಂತ. ವೆಂಕಟೇಶ ಟಿ ವಿ ಯಾರು ನೋಡಕತ್ತಾರ? ಅದನ್ನು ಮಕ್ಕೊಂದಿಲ್ಲ. ನೀನು ನೋಡ್ರಿ, ಅಲ್ಲಿ ಟಿ ವಿ ಹಚ್ಚಾರ, ಇಲ್ಲಿ ಮಕ್ಕೊಂದು ನಿದ್ದೆ ಮಾಡಕತ್ತಾರ. ಮತ್ತೆ ಕೈ ಆಡಿಸ್ಕೋತೀಯ? ಹಾಂ, ಕೈ ಆಡಿಸ್ಕೋತಿ ಮಕ್ಕ? ಕೈ ಆಡಿಸ್ಕೊಂಬ. ಇಲ್ಲೆಲ್ಲ ಹಾಕ್ಕೊಂಬಂದಿಟ್ಟೆ ನೋಡ್ರಿ. ಓಯ್ ಬಾ, ನಿನಗೂ ಹಾಲು ಹಾಕ್ತಾನೆ, ಅದನ್ನ ತೆಗಿಬೇಡಪ್ಪ. ಬಾ ಬಾ, ಹಾಲು ಕುಡಿಬಾ ನೀನು. ಮಕ್ಕ ಕೈ ಆಡಿಸ್ಕೊಂಬರು. ಗುಳಿಗೆ ಅದಾವಿಲ್ಲ? ರೈಸ್ ಸಾಂಬಾರು ಊಟ ಮಾಡೋಣಂತ ಬರ್ರಿ. ನಾನು ಸಂಗೀತ ಏನಾದರೂ ಮಾಡ್ಬೇಕಂತಂದು ಬೇಡಂತ ಮತ್ತೆ ಸುಮ್ಬಿಟ್ಟೆ. ನಮ್ಮ ಪಪ್ಪಿಗೂ ಊಟ ಹಾಕಿಟ್ಟೆ. ಅನ್ನ ಮತ್ತು ಮೊಸರು ಇತ್ತು, ಮೊಸರು ಅನ್ನ ಹಾಕಿಟ್ಟೇನಿ. ಈಗ ಸುಡುದಿತ್ತಂದ್ರೆ ಏನು ಮಾಡ್ತೈತೆ ಅಂದ್ರೆ ಎಲ್ಲ ಚೆಲ್ಲಾಡ್ಕೊಂಡ್ಬಿಡ್ತದ. ಅದಕ್ಕೋಸ್ಕರ ಆರ್ಲಿ ಅಂತೇಳಿ ಹಂಗೆ ಇಟ್ಟೆ. ನಾವಿನ್ನ ಊಟ ಮಾಡ್ತೇವೆ. ಊಟ ಮಾಡಿ ನಾನು ಲಾಗ್ನ ಮುಗಿಸ್ತೀನಿ. ಇವತ್ತು ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ, ಎಷ್ಟು ಒದ್ರಾಗತೈತಿ. ನಾವು ಇಬ್ಬರು ಉಳಿದೇವಲ್ಲ, ಕಾಟ ಮ್ಯಾಗಿಲ್ಲ, ಅದಕ್ಕೆ ಒದ್ರಾಗತೈತಿ. ಕಾಟ ಮ್ಯಾಗ ನಾವು ಮ್ಯಾಗ ಇದ್ದೀವಿ ಅಂದ್ರೆ ಮ್ಯಾಗ ಬರ್ತದೆ ತಾನು. ಕುಡಿ, ಹಾಲು ಕುಡಿ. ರಾತ್ರಿ ಸುಮ್ಮನೆ ಕಿರಿಕಿರಿ ಮಾಡಬೇಡ. ನೋಡ ಕೆಟ್ಟ ಹೊಡಿಯಾಗತೈತೆ. ಊಟ ಮಾಡಿ ಮುಕ್ಕೋತೀನಪ್ಪ. ಮತ್ತು ನಾಳೆ ಲಾಗಲ್ಲಿ ಸಿಗ್ತೇನೆ. ನಾಳೆಗೆ ಒಂದಿನ ತೆಗೆದ್ರೆ ಅಕ್ಕೈತೆ ಕಸ, ಗೊತ್ತಿಲ್ಲ, ನೋಡ್ಬೇಕೇನೇನು ಅಕ್ಕೈತೆ ಅಂತ ಹೇಳಿ. ನಾನು ಮತ್ತೆ ನಾಳೆ ಲಾಗ್ ಸಿಗ್ತೇನೆ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಗುಡ್ ನೈಟ್.